ತನಿಖೆ ಆಗ್ತಾರೆ, ಆಗ ಕೈಯಲ್ಲಿ ಬಣ್ಣ ಚೇಂಜ್ ಆಗುತ್ತೆ, ಆಗ ಗೊತ್ತಾಗುತ್ತೆ ಹೌದು ಇವರು ಹಣ ಸ್ವೀಕಾರ ಮಾಡ್ತಿದ್ರು ಅಂತೇಳಿ. ಅದೊಂಥರ ಸೈಂಟಿಫಿಕ್ ಎವಿಡೆನ್ಸ್ ಅದು. ಕಾಂಗ್ರೆಸ್ ವಿರುದ್ಧದ ದೊಡ್ಡ ಅಸ್ತ್ರವೇ ಟುಸ್ ಪಟಾಕಿ ಆಗೋಯ್ತು ಈ ಒಂದು ಘಟನೆಯಿಂದ. ಸ್ವಪಕ್ಷದ ಶಾಸಕನೇ ಗುತ್ತಿಗೆದಾರರಿಂದ ಲಂಚ ಸ್ವೀಕಾರ ಮಾಡ್ತಾ ಇದ್ದಂತ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡ್ತಾ ಇತ್ತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡ್ತಾ ಇತ್ತು. ಆದ್ರೆ ಅದೇ ಗುತ್ತಿಗೆದಾರನಿಂದ ಇವತ್ತು ಕಮಿಷನ್ ಲಂಚದ ರೂಪದಲ್ಲಿ ಪಡಿತಾ ಇದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿಜೆಪಿಯ ಶಾಸಕರೇ ತಗಲಾಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ರಿ. ಹಣವನ್ನ ಪಡೆಯುವಾಗ ಬಿಜೆಪಿ ಆಗಿರಲಿ, ಜೆಡಿಎಸ್ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾರೇ ಆಗಿರಲಿ ತಪ್ಪೇ. ಲಂಚ ಸ್ವೀಕಾರ ಮಾಡೋದು ತಪ್ಪು, ಯಾರೇ ಆಗಿರಲಿ. ಇವತ್ತು ಬಿಜೆಪಿ ಎಂಎಲ್ಎ ಸಿಕ್ಕಿಬಿದ್ದಾರೆ, ತಪ್ಪೇ. 5 ಲಕ್ಷ ರೂಪಾಯಿ ನಿಮ್ಮನ್ನ ಕ್ಷೇತ್ರದ ಜನ ಗೆಲ್ಸಿದ್ದು ಇದಕ್ಕೇನಾ? ಇದೇ ಕಾರಣಕ್ಕೋಸ್ಕರ ಗೆಲ್ಸಿದ್ದು. ನಿಮ್ಮದೇ ಆಸ್ಪತ್ರೆಯಲ್ಲಿ ಡೀಲಿಂಗ್ ಮಾಡ್ಕೊಂಡು ಕುತ್ಕೊಳ್ತೀರಾ ನೀವು ಎಂಎಲ್ಎಗಳು. ಏನು ಈ ರೇಡ್ ಎಲ್ಲ ಆಗಿ ಟ್ರಾಪ್ ಎಲ್ಲ ಆಗಿ ವಶದಲ್ಲಿಟ್ಕೊಂಡು ವಿಚಾರಣೆಗೊಳಪಡಿಸಿದಾಗ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕೇಳಿಸ್ಕೊಳ್ಳಿ. 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿಯ ಶಾಸಕರು. ಅದೇನಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ಅದನ್ನ ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸಿಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಡಾಕ್ಟರ್ ಚಂದ್ರು ಲಮಾಣಿ ಅವರು 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ. ಅಲ್ಲಿ ಬಿಜೆಪಿ ಎಂಎಲ್ಎ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಅಂತೇಳಿ ಖುದ್ದು ಗುತ್ತಿಗೆದಾರನೇ ದೂರನ್ನ ಕೊಟ್ಟಿರೋದು. ಅದರ ಆಧಾರದಲ್ಲಿ ಇವತ್ತು ರೇಡ್ ಅನ್ನ ಮಾಡಿರೋದು ಲೋಕಾಯುಕ್ತ ಪೊಲೀಸರು. ಡಿವೈಎಸ್ಪಿ ನೇತೃತ್ವದಲ್ಲಿ ರೇಡ್ ಅನ್ನ ಮಾಡಿರೋದು. ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪರಮೇಶ್ ಕಾವಟಗಿ ಅವರ ನೇತೃತ್ವದಲ್ಲಿ ದಾಳಿ ಆಗಿರೋದು. 5 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಾಗ ಎಲ್ಲರೂ ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಾಮಗಾರಿಯ ಗುತ್ತಿಗೆದಾರನಿಗೆ ಕೊಡುವ ವಿಚಾರಕ್ಕೆ 11 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. 5 ಲಕ್ಷ ನಗದು ಸ್ವೀಕರಿಸುವಾಗ ಶಾಸಕರೇ ಟ್ರಾಪ್ ಆಗಿರುವುದು. ಡಾಕ್ಟರ್ ಚಂದ್ರು ಲಮಾಣಿ ಎಂಎಲ್ಎ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ. ಎರಡನೇದು ಮಂಜುನಾಥ್ ವಾಲ್ಮೀಕಿ ಅಂತೇಳಿ ಎಂಎಲ್ಎ ಪಿಎ. ಮತ್ತೊಬ್ಬ ಪಿಎ ಗುರುನಾಯಕ್, ಎಂಎಲ್ಎ ಮತ್ತೊಬ್ಬ ಪಿಎ ಗುರುನಾಯಕ್, ಆತನು ಕೂಡ ಸಿಕ್ಕಿ ಬಿದ್ದಿದ್ದಾನೆ. ವಿಜಯ್ ಪೂಜಾರ್ ಅನ್ನೋರು ಚಿಂಚಿಲಿ ಗ್ರಾಮದವರು, ದೂರುದಾರ. ಅವರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಲ್ಲರೂ ಕೂಡ ತಗಲಾಕೊಂಡಿದ್ದಾರೆ. ಆಗ್ತಾರೆ, ಆಗ ಕೈಯಲ್ಲಿ ಬಣ್ಣ ಚೇಂಜ್ ಆಗುತ್ತೆ, ಆಗ ಗೊತ್ತಾಗುತ್ತೆ ಹೌದು ಇವರು ಹಣ ಸ್ವೀಕಾರ ಮಾಡ್ತಿದ್ರು ಅಂತೇಳಿ. ಅದೊಂಥರ ಸೈಂಟಿಫಿಕ್ ಎವಿಡೆನ್ಸ್ ಅದು. ಕಾಂಗ್ರೆಸ್ ವಿರುದ್ಧದ ದೊಡ್ಡ ಅಸ್ತ್ರವೇ ಟುಸ್ ಪಟಾಕಿ ಆಗೋಯ್ತು ಈ ಒಂದು ಘಟನೆಯಿಂದ. ಸ್ವಪಕ್ಷದ ಶಾಸಕನೇ ಗುತ್ತಿಗೆದಾರರಿಂದ ಲಂಚ ಸ್ವೀಕಾರ ಮಾಡ್ತಾ ಇದ್ದಂತ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡ್ತಾ ಇತ್ತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪ ಮಾಡ್ತಾ ಇತ್ತು. ಆದ್ರೆ ಅದೇ ಗುತ್ತಿಗೆದಾರನಿಂದ ಇವತ್ತು ಕಮಿಷನ್ ಲಂಚದ ರೂಪದಲ್ಲಿ ಪಡಿತಾ ಇದ್ದ ಸಂದರ್ಭದಲ್ಲಿ
ಲಂಚದ ರೂಪದಲ್ಲಿ ಪಡಿತಾ ಇದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿಜೆಪಿಯ ಶಾಸಕರೇ ತಗಲಾಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ರಿ. ಹಣವನ್ನ ಪಡೆಯುವಾಗ ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಯಾರೇ ಆಗಿರ್ಲಿ ತಪ್ಪು ತಪ್ಪೆ. ಲಂಚ ಸ್ವೀಕಾರ ಮಾಡೋದು ತಪ್ಪು, ಯಾರೇ ಆಗಿರ್ಲಿ. ಇವತ್ತು ಬಿಜೆಪಿ ಎಂಎಲ್ಎ ಸಿಕ್ಕಿಬಿದ್ದಾರೆ, ತಪ್ಪೆ. 5 ಲಕ್ಷ ರೂಪಾಯಿ ನಿಮ್ಮನ್ನ ಕ್ಷೇತ್ರದ ಜನ ಗೆಲ್ಸಿದ್ದು ಇದಕ್ಕೆನಾ? ಇದೇ ಕಾರಣಕ್ಕೋಸ್ಕರ ಗೆಲ್ಸಿದ್ದು. ನಿಮ್ಮದೇ ಆಸ್ಪತ್ರೆಯಲ್ಲಿ ಡೀಲಿಂಗ್ ಮಾಡ್ಕೊಂಡು ಕುತ್ಕೊಳ್ತೀರಾ ನೀವು ಎಂಎಲ್ಎಗಳು. ಏನು ಈ ರೇಡ್ ಎಲ್ಲ ಆಗಿ ಟ್ರಾಪ್ ಎಲ್ಲ ಆಗಿ ವಶದಲ್ಲಿಟ್ಟುಕೊಂಡು ವಿಚಾರಣೆಗೊಳಪಡಿಸಿದಾಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. ಮಾಧ್ಯಮದವ್ರು ಪ್ರತಿ ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕೇಳಿಸ್ಕೊಳ್ಳಿ. ಚಂದ್ರು ಲಮಾಣಿ ಅವರು 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ. ಬಿಜೆಪಿಯ ಶಾಸಕರು ಅಲ್ಲ, ಅದೇನಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನ ಅದನ್ನ ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಡಾಕ್ಟರ್ ಚಂದ್ರು ಲಮಾಣಿ ಅವರು 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ. ಅಲ್ಲಿ ಬಿಜೆಪಿ ಎಂಎಲ್ಎ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಅಂತೇಳಿ ಖುದ್ದು ಗುತ್ತಿಗೆದಾರನೇ ದೂರನ್ನ ಕೊಟ್ಟಿರೋದು. ಅದರ ಆಧಾರದಲ್ಲಿ ಇವತ್ತು ರೇಡ್ ಅನ್ನ ಮಾಡಿರೋದು ಲೋಕಾಯುಕ್ತ ಪೊಲೀಸರು. ಡಿವೈಎಸ್ಪಿ ನೇತೃತ್ವದಲ್ಲಿ ರೇಡ್ ಅನ್ನ ಮಾಡಿರೋದು. ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪರಮೇಶ್ ಕಾವಟಗಿ ಅವರ ನೇತೃತ್ವದಲ್ಲಿ ದಾಳಿ ಆಗಿರೋದು. 5 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಾಗ ಎಲ್ಲರೂ ಕೂಡ ಸಿಕ್ಕಿಬಿದ್ದಿದ್ದಾರೆ. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಾಮಗಾರಿಯ ಗುತ್ತಿಗೆದಾರನಿಗೆ ಕೊಡುವ ವಿಚಾರಕ್ಕೆ 11 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. 5 ಲಕ್ಷ ನಗದು ಸ್ವೀಕರಿಸುವಾಗ ಶಾಸಕರೇ ಟ್ರ್ಯಾಪ್ ಆಗಿರೋದು. ಡಾಕ್ಟರ್ ಚಂದ್ರು ಲಮಾಣಿ ಎಂಎಲ್ಎ, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ. ಎರಡನೇದು ಮಂಜುನಾಥ್ ವಾಲ್ಮೀಕಿ ಅಂತೇಳಿ ಎಂಎಲ್ಎ ಪಿಎ. ಮತ್ತೊಬ್ಬ ಪಿಎ ಗುರುನಾಯಕ್, ಎಂಎಲ್ಎ ಮತ್ತೊಬ್ಬ ಪಿಎ ಗುರುನಾಯಕ್, ಆತನು ಕೂಡ ಸಿಕ್ಕಿಬಿದ್ದಿದ್ದಾನೆ. ವಿಜಯ್ ಪೂಜಾರ್ ಅನ್ನೋರು ಚಿಂಚಿಲಿ ಗ್ರಾಮದವರು, ದೂರುದಾರ. ಅವರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಲ್ಲರೂ ಕೂಡ ತಗಲಾಕೊಂಡಿದ್ದಾರೆ.